ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಂಕಿತ ಡೆಂಗ್ಯೂಗೆ ಎರಡನೇ ಬಲಿಯಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ನ ನೋಡ್ತಾ ಹೋಗೋಣ. ಶಿರಸಿಯಲ್ಲಿ 12 ವರ್ಷದ ವಿದ್ಯಾರ್ಥಿನಿ ಸುಹಾನಾ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ 12 ವರ್ಷದ ಸುಹಾನಾ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಾವನ್ನಪ್ಪಿದ್ದಾರೆ. ಸುಹಾನಾ ಡೆಂಗ್ಯೂ ಲಕ್ಷಣಗಳಿಂದ ಬಳಲ್ತಾ ಇದ್ರು. 5ನೇ ತರಗತಿಯನ್ನು ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಸುಹಾನಾ ಅಂತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ತನಕ ಸುಮಾರು 122 ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದೆ. ಡೆಂಗ್ಯೂಗೆ ಸರಿಯಾದಂತಹ ಚಿಕಿತ್ಸೆ, ಡೆಂಗ್ಯೂ ಬಂದಿದ್ದಕ್ಕೆ ಈ ಇಂಜೆಕ್ಷನ್ ಕೊಟ್ಟರೆ ಹೋಗುತ್ತೆ ಅನ್ನುವಂತಹ ಟ್ರೀಟ್ಮೆಂಟ್ ಇಲ್ಲ. ಡೆಂಗ್ಯೂ ಅದರ ಸಿಂಪ್ಟಮ್ಸ್ಗಳ ಮೇಲೆ ಒಂದು ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಈ ಹೆಣ್ಮಗುಗೂ ಕೂಡ ಅದೇ ರೀತಿಯ ಲಕ್ಷಣಗಳು ಕಾಡ್ತಾ ಇತ್ತು. ಹಾಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ.